ಜಸ್ಟ್ 45. ಸೊ ಅದು 400. ಸಿಟ್ಟಿಂಗ್ ಏರಿಯಾ ಅಂತೂ ತುಂಬಾ ಇದೆ ನಮ್ಮ ಇಂಡಿಯಾದಲ್ಲಿ. ಸೊ ಅಲ್ಲಿ ನಲ್ಲಿಕಾಯಿ ಇದೆ. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಂದಿರೋದು ನಮ್ಮ ಕನಕಪುರ ಲೊಕೇಟ್ ಆಗಿರೋ ಇಂಟರ್ನ್ಯಾಷನಲ್ ಪಿರಮಿಡ್ ವ್ಯಾಲಿಗೆ. ಸೊ ಬನ್ನಿ ಇವತ್ತು ಪಿರಮಿಡ್ ವ್ಯಾಲಿ ಎಕ್ಸ್ಪ್ಲೋರ್ ಮಾಡೋಣ. ನನಗೆ ಇಲ್ಲಿ ಜಸ್ಟ್ ಪೀಸ್ ಸಿಗುತ್ತೆ ಅಂತ ಎಷ್ಟೊಂದು ಜನ ಕೇಳಿದ್ದೀನಿ, ಬಟ್ ಇವನ್ ಐ ವಾಂಟ್ ಸಮ್ ಪೀಸ್. ಸೊ ನನ್ನ ಜೊತೆ ನಿಮ್ಮನ್ನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಕಮ್ ಲೆಟ್ಸ್ ಗೋ. ಆ್ಯಂಡ್ ಇಲ್ಲಿ ಪಿರಮಿಡ್ ವ್ಯಾಲಿ ಅಲ್ಲದೆ ಬೋಟ್ ರೈಡ್ ಇದೆಯಂತೆ. ಸೊ ಬನ್ನಿ ಅದು ಟ್ರೈ ಮಾಡೋಣ, ಟೈಮ್ ಇದ್ದರೆ. ಸೊ ಇವತ್ತು ಅದು ಟ್ರೈ ಮಾಡೋಣ. ಕಮ್ ಲೆಟ್ಸ್ ಗೋ. ಇಲ್ಲಿ ಪ್ಲೇ ಏರಿಯಾಸು ಎಲ್ಲ ವಾಟರ್ ಏರಿಯಾಸು ಎಲ್ಲ ಒಂದೇ ಇದರಲ್ಲಿ ಕವರ್ ಮಾಡವ್ರೆ. ಸೊ ಬ್ಯಾಂಗ್ಳೂರಿಂದ ಜಸ್ಟ್ 45 ಕಿಲೋಮೀಟರ್ಸ್ ಇಲ್ಲ 35 ಕಿಲೋಮೀಟರ್ಸ್ ಒಳಗಡೆನೇ ಇದೆ. ನಾನು ಇವತ್ತು ಗಾಡಿಯಲ್ಲಿ ಬಂದಿದ್ದು. ಬರೋವಾಗೂ ಎಷ್ಟೊಂದು ಪ್ಲೇಸಸ್ ನಾವು ಈಸಿಯಾಗಿ ನೋಡ್ಕೊಂಡು ಹೋಗ್ಬೋದು. ಕಮ್ ಲೆಟ್ಸ್ ಗೋ. ಇಲ್ಲಿಂದ ಇದು ಎಂಟ್ರಿ ಟಿಕೆಟು ಯಾವುದೇ ಥರ ಇಲ್ಲ, ಎಂಟ್ರಿ ಟಿಕೆಟ್ ಫ್ರೀ ಇದೆ. ಬಟ್ ನಾವು ವೆಹಿಕಲ್ ಪಾರ್ಕಿಂಗಿಗೆ ಮಾತ್ರ ಟಿಕೆಟ್ ಕೊಡಬೇಕಾಗತ್ತೆ. ವೆಹಿಕಲ್ ಗಾಡಿಗಳಿಗೆ 20 ರೂಪಾಯಿ, ಕಾರ್ಗಳಿಗೆ 40 ರೂಪಾಯಿ ಇಲ್ಲ 30 ರೂಪಾಯಿ ಇರ್ಬೋದು. ನಾನು ಗಾಡಿಯಲ್ಲಿ ಬಂದಿದ್ದೀನಿ, ಸೊ 20 ರೂಪೀಸ್ ಕೊಟ್ಟು ಬಂದೆ. ಕಾರಲ್ಲಿ ಬರೋರು ಎಷ್ಟು ಅಂತ ಇಲ್ಲಿ ಬಂದು ಕೊಟ್ಟು ಆಮೇಲೆ ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ. ಸೊ ಕಮ್ ಲೆಟ್ಸ್ ಗೋ ಟು ಪಿರಮಿಡ್ ವ್ಯಾಲಿ. ಇಲ್ಲಿ ಬೋಟ್ ರೈಡ್ ಎಲ್ಲ ಇದೆ ಅಂತ ಹೇಳಿದ್ನಲ್ಲ. ಸೊ ನಾವು ಎಂಟ್ರಿ ಆಗೋವಾಗೆ ನಮಗೆ ಬೋಟ್ ರೈಡ್ ಎಲ್ಲ ಕಾಣಿಸುತ್ತೆ. ಬನ್ನಿ ತೋರಿಸ್ತೀನಿ. ಸೊ ಹಿಂದೆ ಎಲ್ಲ ಜಸ್ಟ್ ಸಿಟ್ಟಿಂಗ್ ಏರಿಯಾ ಇದೆ. ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಬೋಟ್ ರೈಡು ಕಾಣಿಸುತ್ತೆ. ಪರ್ ಹೆಡ್ 100 ರೂಪೀಸ್ ಅನ್ಕೋತೀನಿ. ನೋಡಿ ದಿಸ್ ಎಲ್ಲ ಎಂಜಾಯ್ ಮಾಡ್ತಾರೆ ಎಷ್ಟೊಂದು ಜನ ಬಂದು. ಇದು ಓಪನಿಂಗ್ ಟೈಮಿಂಗ್ ಬಂದು ಬೆಳಗ್ಗೆ 10ಗೆ 10 ಅಥವಾ 11 ಇರುತ್ತೆ. ಕ್ಲೋಸಿಂಗ್ ಟೈಮ್ ಬಂದು ವಿಸಿಟರ್ಸ್ಗೆ 5 PM. ಸೊ ಇವಾಗ ನಾವು ಬಂದಿದ್ದು 2 o'clockಗೆ. ವಿ ಆರ್ ಗೋಯಿಂಗ್ ಅಷ್ಟೆ. ಸೊ ಇದೇ ಬೋಟ್ ರೈಡು ಎಲ್ಲ ಎಲ್ಲ ಬೋಟ್ ರೈಡ್ಗೆಲ್ಲ ಹೋಗ್ತಾರೆ. ಸೊ ಎಂಟ್ರೆನ್ಸಲ್ಲಿ ದಿಸ್ ಈಸ್ ದ ಬೋಟ್ ಏರಿಯಾ. ನೋಡಿ ಸ್ಟೋನ್ ಎಲ್ಲರೂ ಅಲ್ಲಿ ಎಲ್ಲರೂ ಎಲ್ಲ ಬೋಟ್ ರೈಡ್ ಎಲ್ಲ ಸ್ಟಾರ್ಟ್ ಮಾಡವ್ರೆ. ಸೊ ಬೋಟ್ ರೈಡ್ಗೆಲ್ಲ ಕಾಸ್ಟ್ ಕೇಳಿದೆ. ಕಯಾಕಿಂಗ್ 200 ಅಂತೆ. ಮತ್ತು ಪೆಡ್ಲಿಂಗ್ ಬೋಟ್ಸ್ ಇದೆಯಲ್ಲ ಅದೆಲ್ಲ ಪೆಡಲ್ ಮಾಡ್ಕೊಂಡು ಹೋಗೋದು, ಸೈಕಲ್ ಥರ ತುಳ್ಕೊಂಡು ಹೋಗೋದು. ಸೊ ಅದು 400 ರೂಪೀಸು. ಎಲ್ಲ ಏನು ಇಬ್ಬಿಬ್ಬರೇ ಹೋಗಬೇಕಾಗತ್ತೆ, ಒಬ್ಬರಂತೂ ಆಗೋಲ್ಲ. ಅಕಸ್ಮಾತ್ ನೀವು ಒಬ್ಬರೇ ಇದ್ದರೆ ನಿಮ್ಮ ಜೊತೆ ಯಾರಾದರೂ ಗೈಡ್ ಬರ್ತಾರೆ. ಸೊ ಅವ್ರ ಜೊತೆ ನೀವು ಹೋಗಬೇಕಾಗತ್ತೆ. ಸೊ ಇವಾಗ ಪಿರಮಿಡ್ ವ್ಯಾಲಿಗೆ ಬಂದಿದ್ದಾಯಿತು. ಇದ್ದ ತಕ್ಷಣವೇ ನಮಗೆ ಪಿರಮಿಡ್ ಕಾಣಿಸುತ್ತೆ. ಸೊ ಇದು 102 ಅಡಿ ಅಂತೆ. ಸೊ ಒಳಗಡೆ ಕ್ಯಾಮ್ರಾ ಅಲೋ ಮಾಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಸೊ ನೋಡಿ ದಿಸ್ ಈಸ್ ದ ಸಿಟ್ಟಿಂಗ್ ಏರಿಯಾ. ಎಲ್ಲ ಕಡೆ ಕೂತ್ಕೊಂಡು ನಾವು ಆರಾಮಾಗಿ ನಮ್ಮ ಟೈಮ್ ಸ್ಪೆಂಡ್ ಮಾಡ್ಬೋದು. ಫ್ಯಾಮ್ಲೀಸ್ಗಂತೂ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಅದು ವೀಕೆಂಡ್ಸ್ ಎಲ್ಲರೂ ಕೆಲ್ಸಕ್ಕೆ ಹೋಗ್ತೀವಿ, ನಮಗೆ ಟೈಮ್ ಇರೋದೇ ಸಂಡೇಸ್ಗೆ ಇಲ್ಲಿ ಬಂದು ಆರಾಮಾಗಿ ವಿಸಿಟ್ ಮಾಡ್ಕೊಂಡು ಹೋಗ್ತೀವಿ. ಸೊ ಫೈನಲಿ ಪಿರಮಿಡ್ ಹತ್ರ ಬಂದಿದ್ದಾಯಿತು. ದಿಸ್ ಈಸ್ ದ ಪಿರಮಿಡ್ ವ್ಯಾಲಿ. ಒಳಗೆ ವೀಡಿಯೋ ಅಲ್ಲೋ ಇಲ್ಲ ಅಂತಂದ್ರು. ಸೊ ಒಳಗೆ ವೀಡಿಯೋ ತೆಗಿಯೋಕ್ಕಾಗಿಲ್ಲ. ಅಟ್ಲೀಸ್ಟ್ ಒಂದು 2 ಸೆಕೆಂಡ್ಸ್ ಆದರೂ ವೀಡಿಯೋ ತೆಗ್ದಿದ್ದೀನಿ. ಸೊ ಇಲ್ಲಿ ಬುದ್ಧನ ಸ್ಟ್ಯಾಚ್ಯೂ ಇದೆ ಮಲಗಿರೋದು. ಸೊ ನಾವು ಅಲ್ಲಿಗೆ ಹೋಗಿ ಫೋಟೋಸ್ ತೊಗೋಬೋದು. ಆ್ಯಂಡ್ ಒಂದು ಮಿನಿ ಲೈಬ್ರರಿನೂ ಇದೆ. ಸೊ ನಾವು ಹೋಗಿ ಅಲ್ಲೂ ನಮ್ಮ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದಲ್ಲದೆ ಲೈಬ್ರರಿ ಪಕ್ಕದಲ್ಲೇ ನಮಗೆ ಶಾಪಿಂಗ್ ಮಾಡೋಕ್ಕೂ ಸ್ಟೋರ್ಸ್ ಇದೆ.
ಎಲ್ಲ ಥರ ಇಲ್ಲಿ ಬುಕ್ಸು ಎಲ್ಲ. ಸೊ ಒಳಗೆ ನಾವು ಯಾವುದೇ ಥರ ವೀಡಿಯೋಸ್ ತೆಗಿಯೋಕ್ಕೆ ಆಗಿಲ್ಲ. ಆ್ಯಂಡ್ ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಬಂದ್ವಿ. ಅಲ್ಲೂ ಶಾಪಿಂಗಲ್ಲೂ ನಾವು ವೀಡಿಯೋಸ್ ತೆಗಿಯೋ ಆಗಿಲ್ಲ ಮತ್ತು ಒಳಗೂ ತೆಗಿಯೋ ಆಗಿಲ್ಲ. ಶಾಪಿಂಗಲ್ಲಿ ನಾವೇನು ತೊಗೊಂಡಿಲ್ಲ, ಒಂದು ಮ್ಯಾಂಗೋ ಲಸ್ಸಿ ತೊಗೊಂಡ್ವಿ. ಜಸ್ಟ್ ಮ್ಯಾಂಗೋ ಲಸ್ಸಿ ಕೊಡ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ಪಿರಮಿಡ್ ಹಿಂದೆ, ಸೊ ಇವಾಗ ಪಿರಮಿಡ್ ಎಲ್ಲ ನೋಡ್ಕೊಬಂದಿದ್ದಾಯ್ತು. ಈಗ ಪಿರಮಿಡ್ ಹಿಂದೆ ಹೋಗ್ತಾಯಿದ್ದೀವಿ. ಇಲ್ಲಿ ಮಕ್ಕಳಿಗೆ ಪ್ಲೇ ಏರಿಯಾನೂ ಇದೆ. ಆರಾಮಾಗಿ ಮಕ್ಳು, ಎಷ್ಟು ನಾನು ದೊಡ್ಡವ್ರನ್ನಂತೂ ಜಾಸ್ತಿ ನೋಡಿಲ್ಲ, ಜಾಸ್ತಿ ಮಕ್ಕಳೇ ಇರೋದಿಲ್ಲಿ. ಪುಟಾಣಿ ಮಕ್ಕಳು ಎಲ್ಲ ಕಡೆ ಸುತ್ಕೊಂಡು ತಿರುಗಾಡ್ಕೊಂಡಿರ್ತಾರೆ. ಅವ್ರಿಗೂ ಲೈಕ್ ಇಲ್ಲಿ ಪುಟಾಣಿ ಪಾಂಡ್ಸ್ ಎಲ್ಲ ಇದೆ, ಅದೆಲ್ಲ ನೋಡ್ಕೊಂಡು ಮಕ್ಳಿಗೂ ಖುಷಿ ಆಗುತ್ತೆ. ಸೊ ಇಲ್ಲಿ ನಿಮಗೆ ಪೀಸ್ ಬೇಕು ಅಂತಂದ್ರಿ ಇಲ್ಲಿಗೆ ಬನ್ನಿ. ಬಟ್ ನಾನಂತೂ ಧ್ಯಾನ ಮಾಡಿಲ್ಲ, ಸೊ ನನಗಿನ್ನ ಪೀಸ್ ಸಿಕ್ಕಿಲ್ಲ. ನೀವು ಧ್ಯಾನ ಮಾಡಿದ್ರೆ ಸಿಗ್ಬೋದು. ಸೊ ಬನ್ನಿ, ಪೀಸ್ ಮಾಡಿ. ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಟೋಟಲ್ 25,000ಗಿನ ಮೇಲೆ ಪಿರಮಿಡ್ಸ್ ಇದೆಯಂತೆ. ಅದು ನಮ್ಮ ಕರ್ನಾಟಕ ಅಲ್ಲಿ ದಿಸ್ ಈಸ್ ಒನ್ ಆಫ್ ದ ಪಿರಮಿಡ್. ಆ್ಯಂಡ್ ಇದು ನೋಡೋಕ್ಕೂ ಚೆನ್ನಾಗಿದೆ ನೋಡಿ. ಬ್ಯಾಕ್ ಸೈಡ್ ಬಂದೆ, ಪಿರಮಿಡ್ ಬ್ಯಾಕ್ ಸೈಡ್ ಬಂದು ಇದು. ಸೊ ಇವಾಗ ಪಿರಮಿಡ್ ಬ್ಯಾಕ್ ಸೈಡ್ ಬಂದಿದ್ದೀನಿ. ಇವಾಗ ಲೆಟ್ಸ್ ಗೋ. ಸೊ ಅಲ್ಲಿ ನಲ್ಲಿಕಾಯಿ ಇದೆ, ನಲ್ಲಿಕಾಯಿ ಕೀಳಕ್ಕೆ ಹೋಗೋಣ ಈಗ. ಸೊ ನಲ್ಲಿಕಾಯಿನ ಒಡೆಯೋ ಪ್ರೋಸೆಸ್ಸಲ್ಲಿ ಅವರೆಲ್ಲರೂ ತಗೊಳ್ಳಿ. ನಾವಲ್ಲೇ ಒಂದು ಸಿಕ್ತು ಸಾಕಿ, ತುಂಬ ತಿನ್ನಲ್ಲ. ಸೊ ನಲ್ಲಿಕಾಯಿ ಮರಕ್ಕೆ ಹೊಡೆದು ಇಷ್ಟು ಬೆಟ್ಟದ ನಲ್ಲಿಕಾಯಿ ತೊಗೊಂಡಿದ್ವಿ. ಇದು ಅದೇ ಮರ, ಇದು ಅದೇ ಮರ. ನಾವು ದೊಡ್ಡ ಮರಕ್ಕೆ ಹೊಡೆದ್ವಿ. ಸೊ ಇಷ್ಟು ಸಿಕ್ತು. ಎಲ್ಲರೂ ಅದೇ ಪ್ರೊಸೆಸ್ಸಲ್ಲಿ ಅವರೇ ನೋಡಿ. ಅಲ್ಲೆಲ್ಲ ರೆಸ್ಟೋರೆಂಟ್ಸ್ ಇದೆ. ನಾನಿನ್ನೂ ಕೆಳಗೆ ಇಳ್ದಿಲ್ಲ, ಈ ಕೆಳಗೆ ಇಳ್ಕೊಂಡು ಹೋಗೋಣ. ಸೊ ಇವತ್ತಿನ ವಿಡಿಯೋ ಪಿರಮಿಡ್ ವ್ಯಾಲಿದಾಗಿರುತ್ತೆ. ಮುಂದಿನ ವಿಡಿಯೋಲ್ಲಿ ಸಿಗೋಣ. ಬಾಯ್ ಬಾಯ್.